ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ತಿರುಗೊಮ್ಮೆ ಸತ್ಯಧ್ವನಿ ಎಂಬಂಥ ಈ ಪ್ರಾರ್ಥನಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾನು ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿದೆ. ಈ ನಮ್ಮ ಸಭೆಗಳಲ್ಲಿ ಪ್ರಸಾರವಾಗುವಂಥ ವಾಕ್ಯದ ಸಂದೇಶಗಳು ಹೆಚ್ಚಾಗಿ ನಿಮಗೆ ಲಭ್ಯವಾಗಬೇಕಾದರೆ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ಈ ಸಂದೇಶಗಳು ನಿಮಗೆ ಹೆಚ್ಚಾಗಿ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೆ ಏನಾದರೂ ಪ್ರಾರ್ಥನಾ ಸಹಾಯ ಮತ್ತು ದೇವರ ವಾಕ್ಯ ಸಂಬಂಧವಾದ ಆಲೋಚನೆಗಳು ನೀವು ತಿಳಿಯಬೇಕಾದರೆ ಟಿ ವಿ ಪರದೆ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ದೇವರಾತ್ಮನ ಸಹಾಯದಿಂದ ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ, ದೇವನಾಮಕ್ಕೆ ಸ್ತೋತ್ರ. ಈಗ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಸ್ವಾಮಿ. ಈಗ ನಾವು ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ಕೇಳುವಂಥ ಎಲ್ಲ ವೀಕ್ಷಕರಿಗಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಮಾಡ್ತೇನೆ. ದೇವರಾತ್ಮನೇ, ನಿನ್ನ ವಾಕ್ಯದ ಸತ್ಯಾರ್ಥಗಳನ್ನು, ಜೀವ ಮಾರ್ಗದ ಉಪದೇಶವನ್ನು ನಾವು ತಿಳಿಯುವಂತೆ ನಮ್ಮೆಲ್ಲರ ಹೃದಯಗಳು ನಿನ್ನ ವಾಕ್ಯಕ್ಕಾಗಿ ತೆರೆಯಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ವಾಕ್ಯವನ್ನು ಗ್ರಹಿಸುವಂಥ, ಕರ್ತ ಸ್ವೀಕರಿಸುವಂಥ, ನಂಬುವಂಥ ಕೃಪೆಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಕಳೆದ ಕೆಲವು ವಾರಗಳಿಂದ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನ ತನಕ ಇರುವಂಥ ವಾಕ್ಯ ಭಾಗದಿಂದ ನಾವು ದೇವರ ವಾಕ್ಯದ ಸತ್ಯಾರ್ಥಗಳನ್ನು ನಾವು ತಿಳ್ಕೊಳ್ತಾ ಬರ್ತಾ ಇದ್ದೇವೆ. ನಾವು ಅನೇಕ ಸಾರಿ ಈ ಲೋಕದಲ್ಲಿ ಜೀವಿಸುವಾಗ ವಾಕ್ಯದ ಸತ್ಯಾರ್ಥವಂತ ನಾನು ಯಾಕೆ ಹೇಳ್ತೇನೆ ಅಂತ ಅದಕ್ಕೆ ನಾನು ವಿವರಣೆ ಕೊಡ್ತಾ ಇದ್ದೇನೆ. ಲೋಕದಲ್ಲಿ ಜೀವಿಸುವಾಗ ಲೋಕದ ಜ್ಞಾನ ನಮ್ಮನ್ನು ನಡೆಸುವಂಥದ್ದಾಗಿರ್ತೈತೆ. ಯಾಕಂದರೆ ನಾವೇನು ಕೇಳಿರ್ತೇವೋ, ಏನು ನೋಡಿರ್ತೇವೋ, ಏನು ಅನುಭವಿಸಿರ್ತೇವೋ, ಇನ್ನೊಬ್ಬರು ಹೇಗೆ ನಡೆದುಕೊಳ್ತಾರೋ, ಇದೆಲ್ಲದರ ಜ್ಞಾನ ನಾವು ಸಹ ಆ ಜ್ಞಾನದಿಂದಲೇ ನಮ್ಮ ಜೀವಿತವನ್ನು ನಾವು ನಡೆಸಿಕೊಳ್ಳುವಂಥವರಾಗಿರ್ತೇವೆ. ಅದಕ್ಕೆ ಅವರು ಫೇಲ್ ಆಗಿರ್ತಾರೆ, ನಾವು ಫೇಲ್ ಆಗುವಂಥವರಾಗಿರ್ತೇವೆ. ಆದರೆ ದೇವರ ವಾಕ್ಯ ಮಾನವ ಜ್ಞಾನಕ್ಕೆ ಅತೀತವಾಗಿರುವಂಥದ್ದಾಗಿದೆ. ದೇವರ ವಾಕ್ಯದ ಜ್ಞಾನ ಅದು ಎಂದಿಗೂ ಒಬ್ಬ ಮನುಷ್ಯನನ್ನು ಸೋಲಿನಲ್ಲಿ, ಅಪಜಯದಲ್ಲಿ ನಜಿಸುವಂಥದ್ದಾಗಿರುವುದಿಲ್ಲ. ಅದು ಅತಿಶಯವಾದ ಜಯದಲ್ಲಿ ಮನುಷ್ಯನನ್ನು ನಜಿಸುವಂಥದ್ದಾಗಿರ್ತೈತೆ. ಆದರೆ ಮನುಷ್ಯನಿಗೆ ದೇವರ ವಾಕ್ಯದ ಸತ್ಯಾರ್ಥ, ವಾಕ್ಯದ ಜ್ಞಾನ ಅನ್ನುವಂಥದ್ದು ಮರೆಯಾಗಿರುವಂಥದ್ದಾಗಿದೆ. ಆದರೆ ಯಾವಾಗಾದರೆ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡ್ತಾನೋ, ದೇವರ ಕಡೆ ತಿರುಗಿಕೊಳ್ಳುವವನಾಗಿರ್ತಾನೋ, ದೇವರ ವಾಕ್ಯದ ಜ್ಞಾನಕ್ಕೆ ಅವನು ಬಾಗಿಲು ತೆರೆದುಕೊಳ್ಳುವಂಥ ಆತನಾಗಿರ್ತಾನೆ. ಯಾವಾಗಾದರೆ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ನಾವು ಹೋಗ್ತೇವೋ, ರಕ್ಷಣೆ ಹೊಂದಿದ ನಂತರ ವಾಕ್ಯದಲ್ಲಿ ಈ ಲೋಕದಲ್ಲಿ ನಾವು ನಡೆಯುವಂಥ ಜೀವಿತದಲ್ಲಿ ಯಾವ ರೀತಿ ನಾವು ಜೀವಿಸಬೇಕು, ಯಾವ ರೀತಿ ಸಂಗತಿಗಳನ್ನು ನಾವು ತೆಗೆದುಕೊಳ್ಳಬೇಕು, ಯಾವ ದೃಷ್ಟಿಕೋನದಿಂದ ನಾವು ನಡೆಯಬೇಕು, ಯಾವ ರೀತಿ ಸಮಸ್ಯೆಗಳೊಂದಿಗೆ ಡೀಲ್ ಮಾಡಬೇಕು ಎಂಬುವಂಥ ಒಂದು ದೈವಿಕ ಜ್ಞಾನ ದೇವರ ವಾಕ್ಯದಲ್ಲಿ ನಮಗೆ ಲಭ್ಯವಾಗುವಂಥದ್ದಾಗಿರ್ತೈತೆ. ಯಾವಾಗಾದರೂ ಅದನ್ನು ತಿಳಿದುಕೊಂಡು, ಅದನ್ನು ಗ್ರಹಿಸಿ, ಅದನ್ನು ನಂಬಿ ಅದರ ಪ್ರಕಾರ ನಾವು ನಡೆಯುತ್ತೇವೋ, ಖಂಡಿತವಾಗಿ ಯಾವ ಸಮಸ್ಯೆ ಸಹ ನಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾವ ಪಾತಾಳದ ಬಲವು ನಮ್ಮನ್ನು ಎದುರಿಸಿ ನಿಲ್ಲುವುದಕ್ಕಾಗುವುದಿಲ್ಲ. ಎಲ್ಲ ಪರಿಸ್ಥಿತಿಗಳಲ್ಲಿ ಸಹ ನಾವು ಜಯಶಾಲಿಗಳಾಗಿ ಹೊರಗೆ ಬರುವಂಥವರು ನಾವು ಖಂಡಿತವಾಗಿ ಆಗಿರುತ್ತೇವೆ. ಹಲ್ಲೆಲೂಯಾ. ಆದ್ದರಿಂದ ದೇವರ ವಾಕ್ಯದ ಸತ್ಯಾರ್ಥಗಳು ನಮ್ಮ ಜೀವಿತಕ್ಕೆ ಬಹಳ ಅಗತ್ಯ. ಅನೇಕ ಸಾರಿ ಅಂದುಕೊಳ್ತೇವೆ, ವಾಕ್ಯ ಕೇಳಿದ ಬಿಟ್ಟರೆ ಏನೋ ಪುಣ್ಯ ಬಂದು ಬಿಡ್ತೈತೆ, ಏನೋ ಒಳ್ಳೆಯದಾಗಿಬಿಡ್ತೈತೆ ಅಂತೇಳಿ. ಆ ಒಳ್ಳೆಯದು ಆಗೋದು ಹೇಗೆಂದರೆ, ದೇವರ ವಾಕ್ಯದಲ್ಲಿರುವ ಜೀವ ಮಾರ್ಗದ ಉಪದೇಶ, ಜೀವ ಮಾರ್ಗದ ಆಲೋಚನೆಗಳನ್ನು ನಾವು ಯಾವಾಗಾದರೂ ಅರ್ಥ ಮಾಡಿಕೊಂಡು, ಅದನ್ನು ಗ್ರಹಿಸಿಕೊಂಡು, ಅದನ್ನು ನಂಬಿ ಜೀವಿಸ್ತೇವೋ, ಆಗ ನಮಗೆ ಒಳ್ಳೆಯದಾಗುವಂಥದ್ದಾಗಿರ್ತೈತೆ. ಓಕೆ. ಆದ್ದರಿಂದ ಆ ಸತ್ಯಾರ್ಥಗಳನ್ನು ನಾವು ತಿಳಿಯುವಂಥ ಮತ್ತು ಅಗತ್ಯ ಪ್ರತಿ ವಿಶ್ವಾಸಿಗಿದೆ, ಪ್ರತಿ ಮನುಷ್ಯನಿಗೂ ಇರುವಂಥದ್ದಾಗಿರ್ತೈತೆ. ಇವತ್ತು ಸಹ ಅದನ್ನು ಮುಂದುವರಿಸಿ ದೇವರ ವಾಕ್ಯವನ್ನು ನಾನು ಮಾತನಾಡ್ತಾ ಹೋಗಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಳೆದ ಸಾರಿ ನಾನು ಹೇಳಿದ ಹಾಗೆ ಯಾಕೋಬನು ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 4 ವಚನಗಳಿಂದ ನಾವು ದೇವರ ವಾಕ್ಯವನ್ನು ನಾವು ನೋಡಿಕೊಂಡೆವು. ಅಲ್ಲಿ ಸುವಾರ್ತೆಯನ್ನು ನಂಬಿ ದೇವರ ಕಡೆ ತಿರುಗಿಕೊಂಡು ರಕ್ಷಣೆ ಹೊಂದಿರುವಂಥ ವಿಶ್ವಾಸಿಗಳನ್ನು ಮತ್ತು ಆ ನಂಬಿಕೆಗೆ ಬಾರದೇ ಇರುವಂಥ ಯಹೂದಿಗಳು, ಇಸ್ರಾಯೇಲ್ಗಳು ಬಹಳವಾಗಿ ಹಿಂಸೆ ಪಡಿಸುವಾಗ ಅವರು ತಮ್ಮ ಸ್ಥಿರ
ಆಸ್ತಿಗಳನ್ನು, ತಮ್ಮ ಸ್ವಂತ ಊರನ್ನು, ಸ್ವಂತ ಜೀವನವನ್ನು ಬಿಟ್ಟು ಅವರು ಅನ್ಯ ದೇಶಗಳಲ್ಲಿ ಚೆದರಿ ಹೋದರು ಎಂಬುದಾಗಿ. ಚೆದರಿ ಹೋದಂಥವರು ತುಂಬ ನಷ್ಟಗಳನ್ನು, ತುಂಬ ಕಷ್ಟಗಳನ್ನು, ತುಂಬ ಹಿಂಸೆಗಳನ್ನು, ತುಂಬ ಬೆದರಿಕೆಗಳನ್ನು ಅನುಭವಿಸುವವರಾಗಿ ಬಹಳ ಕಷ್ಟಗಳಲ್ಲಿ ಅವರು ಹಾದು ಹೋಗುವಂಥವರಾಗಿದ್ದರು. ಅಂಥ ಸಂದರ್ಭದಲ್ಲಿ ದೇವರ ಆತ್ಮನು ಯಾಕೋಬನ ಮೂಲಕ ಅವ್ರಿಗೆ ಅನೇಕ ಸಂಗತಿಗಳನ್ನು ತಿಳಿಯಪಡಿಸ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ನೀವು ಹೇಗೆ ಸಂಗತಿಗಳನ್ನು ತೆಗೆದುಕೊಳ್ಳಬೇಕು, ಯಾವ ರೀತಿ ನೀವು ಆಲೋಚನೆ ಮಾಡಬೇಕು, ಯಾವುದರಲ್ಲಿ ನೀವು ಸ್ಥಿರವಾಗಿರಬೇಕು, ಹೇಗೆ ಇದನ್ನು ಜಯಿಸಬೇಕು ಎಂಬುದಾಗಿ ಪವಿತ್ರಾತ್ಮನವರಿಗೆ ತಿಳಿಸ್ತಾ ಹೋಗ್ತಾನೆ. ಅದರಲ್ಲಿ ನಾವು ತಿಳಿತಾ ಬಂದಂಥ ಸಂಗತಿ, ಪ್ರತಿ ಕಷ್ಟ, ಪ್ರತಿ ಸಮಸ್ಯೆ, ಪ್ರತಿ ಶ್ರಮೆ, ಪ್ರತಿ ಹಿಂಸೆ ಅದು ಯಾವುದಕ್ಕೆ ಎಂಬುದಾಗಿ ನಾವು ತಿಳಿಯಬೇಕಂದ್ರೆ ಅದು ನನ್ನ ನಂಬಿಕೆಗಾಗುವ ಪರೀಕ್ಷೆ ಅಥವಾ ಪರಿಶೋಧನೆ ಎಂಬುದಾಗಿ ನಾವು ತಿಳಿಯಬೇಕು. ಹಾಗೆ ತಿಳಿದರೆ ನಮ್ಮ ನಂಬಿಕೆ ವಿಷಯದಲ್ಲಿ ನಾವು ಸ್ಥಿರವಾಗಿರಲಿಕ್ಕೆ ನಾವು ಕಲಿಯುತ್ತೇವೆ. ಸ್ಥಿರವಾಗಿದ್ದಾಗ ಜಯಗಳನ್ನು ನಾವು ಅನುಭವಿಸುವಂಥವರಾಗಿರ್ತೇವೆ. ಎರಡನೇದಾಗಿ, ಪ್ರತಿ ಆ ಕಷ್ಟಗಳಲ್ಲಿ ಹೋಗುವಾಗ ಅದು ನಮ್ಮ ಜೀವನದಲ್ಲಿ ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂಬುದಾಗಿ, ದೇವರಲ್ಲಿ ನಮ್ಮನ್ನು ಬಲವಂತರನ್ನಾಗಿ ಮಾಡ್ತೈತೆ ಎಂಬುದಾಗಿ, ದೇವರಲ್ಲಿ ನಂಬಿಕೆಯಲ್ಲಿ ಸ್ಥಿರಚಿತ್ತರನ್ನಾಗಿ ಮಾಡ್ತೈತೆ ಎಂಬುದಾಗಿ, ಈ ಒಂದು ಸ್ಥಿತಿ ಧನ್ಯ ಸ್ಥಿತಿ ಎಂಬುದಾಗಿ. ಈ ಒಂದು ಸ್ಥಿತಿಗೆ ಮನುಷ್ಯನು ಬಂದಾಗ ಅವನು ಶಿಕ್ಷಿತನು, ಅಂದರೆ ದೇವರಲ್ಲಿ ಚೆನ್ನಾಗಿ ಕಲಿತವನು, ಚೆನ್ನಾಗಿ ಎಜುಕೇಟೆಡ್ ಇನ್ ಗಾಡ್ ಅಂದರೆ ದೇವರಲ್ಲಿ ಅವನು ಬಹಳ ಮತ್ತು ಜ್ಞಾನವನ್ನು ಹೊಂದಿದವನಾಗಿರ್ತಾನೆ. ಮತ್ತು ಅಷ್ಟು ಮಾತ್ರವಲ್ಲ, ಯಾವ ಸುಗುಣಕ್ಕೂ ಕೊರತೆ ಇಲ್ಲದವನಾಗಿರ್ತಾನೆ. ಪ್ರೈಸ್ ಅಲ್ಲ, ಒಂದು ದೈವ ಸ್ವಭಾವಕ್ಕೆ ಅವನು ಮಾರ್ಪಾಟು ಹೊಂದಿರುವಂತಾತನಾಗಿರ್ತಾನೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಯಾವ ಮೇಲಿಗೂ ಯಾವ ಒಳ್ಳೆಯದಕ್ಕೂ ಕಡಿಮೆ ಇಲ್ಲದಂಥ ವ್ಯಕ್ತಿಯಾಗಿರ್ತಾನೆ ಎಂಬುದಾಗಿ. ಆದ್ದರಿಂದ ಕಷ್ಟಗಳಲ್ಲಿ ಹೋಗುವಾಗ ಅದನ್ನು ನೆಗೆಟಿವ್ ಆಗಿ ತಗೊಳ್ಳುವಂಥದ್ದಲ್ಲ, ದೈವಿಕ ಜ್ಞಾನದಿಂದ ನಂಬಿಕೆಯಿಂದ ಅದನ್ನು ತಗೊಳ್ಳುವಂಥದ್ದು. ಅದು ನಮ್ಮ ಜೀವಿತದಲ್ಲಿ ದೇವರಲ್ಲಿ ಬಲ ಹೊಂದಿದವನನ್ನಾಗಿ ನಾನು ಮಾಡ್ತೈತೆ ಎಂಬುದಾಗಿ ನಾವು ತೆಗೆದುಕೊಳ್ಳತಕ್ಕದ್ದು. ಅಷ್ಟು ಮಾತ್ರವಲ್ಲ, ನಾನಾ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದಂತ ಎಣಿಸಿರಿ ಎಂಬುದಾಗಿ. ಅದು ಸೋಲಿಗಾಗಲ್ಲ, ಹೀನಕ್ಕಾಗಿ ಅಲ್ಲ, ಬೀಳಿಸುವಿಕೆಗಾಗಲ್ಲ, ಅಪಜಯಕ್ಕಾಗಲ್ಲ, ಕೇಡಿಗಾಗಲ್ಲ. ಅದು ದೇವರ ಮಕ್ಕಳಿಗೆ ಏನು ಬಂದರೂ ಸಹ ದೇವರ ಸಹಾಯದಿಂದ, ದೇವರ ಅನ್ಯೋನ್ಯತೆ ಇದ್ದುಕೊಂಡು ಎಲ್ಲವನ್ನು ನಾವು ಜಯಿಸುವಂಥವರಾಗಿರ್ತೇವೆ. ಅದಕ್ಕೆ ನಿಮ್ಮ ಆನಂದವನ್ನು ನೀವು ಬಿಟ್ಟು ಬಿಡಬೇಡ್ರಿ, ಅಂದರೆ ಸಂತೋಷವನ್ನು ಕಳ್ಕೊಳ್ಳಬೇಡ್ರಿ, ಎಲ್ಲವನ್ನು ಆನಂದಕರವಾಗಿ ಎನಿಸಿಕೊಳ್ಳಿರಿ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಇವತ್ತು ಸಹ ಕಷ್ಟಗಳಲ್ಲಿ ಹೋಗುವಾಗ, ಸಮಸ್ಯೆಗಳಲ್ಲಿ ಹೋಗುವಾಗ, ಚಾಲೆಂಜಸ್ಸಲ್ಲಿ ಹೋಗುವಾಗ ಅದು ಯಾತಕ್ಕಾಗಿ ಎಂಬುದಾಗಿ ದೇವರ ವಾಕ್ಯ ಏನು ಹೇಳ್ತೈತೋ ಅದನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನದಿಂದ ಕೆಲವು ವಚನಗಳನ್ನು ನಾವು ಓದಿಕೊಳ್ಳೋಣ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳ್ಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಪ್ರೈಸ್ ದ ಲಾರ್ಡ್. ಇಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರಿಗೆ ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿ ಕಾನಾನಿಗೆ ಹೋಗುವಂಥ ಮಾರ್ಗದಲ್ಲಿ ಅವರನ್ನು ದೇವರು ಹೇಗೆ ನಡೆಸಿದ ಎಂಬುದನ್ನು ಮೋಶೆ ಆತನ ಕೊನೆ ದಿನಗಳಲ್ಲಿ ತಿರುಗಿ ಇಸ್ರಾಯೇಲರಿಗೆ ನೆನಪಿಸಿ ಅಲ್ಲಿ ಆತನ ಧರ್ಮೋಪದೇಶವನ್ನು ಅಥವಾ ದೇವರ ಉಪದೇಶವನ್ನು, ದೇವರ ನೀತಿ ಮಾರ್ಗದ ಉಪದೇಶವನ್ನು ಆತನು ತಿರುಗಿ ಇಸ್ರಾಯೇಲರಿಗೆ ಮಾಡ್ತಾ ಇರುವಂಥ ಸಂದರ್ಭ ದಲ್ಲಿ ಈ ಮಾತುಗಳನ್ನು ಆತನು ಹೇಳುವಂಥ ಆತನಾಗಿರ್ತಾನೆ. ಇಲ್ಲಿ ಹೇಳ್ತಿರುವಂಥ ಸಂಗತಿ ಏನಂದರೆ, ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ನೆನಪು ಮಾಡಿಕೊಳ್ಳಿರಂತ ಹೇಳುವಂಥ ಮಾತನ್ನು ಕಡೆಯದಾಗಿ ನಾವು ನೋಡ್ತೇವೆ. ಆ ಅರಣ್ಯದಲ್ಲಿ ಆತನು ಹೇಗೆ ನಿಮ್ಮನ್ನು ನಡೆಸಿದ್ದಾನೆ, ಅರಣ್ಯದ ಅನುಭವವೇನು ಅಂತ ನಾವು ನೋಡುವಂಥದ್ದನ್ನು ಇಲ್ಲಿ ಭಕ್ತನು ಅಪೇಕ್ಷಿಸುವಂಥ ಆತನಾಗಿರ್ತಾನೆ. ಇಲ್ಲಿ ನಾವು ನೋಡ್ತೇವೆ, ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳ್ಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಇಲ್ಲಿ 2 ಸಂಗತಿಗಳು ಕಾಣ್ತವೆ. ಅರಣ್ಯ ಅಂದುಕೊಳ್ಳಿ, ತುಂಬ ಕಷ್ಟಪಟ್ಟೆವು, ತುಂಬ ಶ್ರಮೆ ಪಟ್ಟೆವು, ತುಂಬ ಸಮಸ್ಯೆಗಳಲ್ಲಿ ಹೋದೆವು, ತುಂಬ ಕೊರತೆಗಳನ್ನು ಹಾದಿ ಬಂದೆವು, ತುಂಬ ಶತ್ರುಗಳನ್ನು ಎದುರಿಸಿದೆವು, ತುಂಬ ನಿರಾಶಾದಾಯಕವಾದ ಕಷ್ಟಗಳನ್ನು ನಾವು ಹಾದು ಬಂದೆವು ಎಂಬುವಂಥ ಅನುಭವ ಅವರಿಗಿರುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಯಾಕೆ ಕಷ್ಟ ಬಂತು,
ಯಾಕೆ ಕೊರತೆಗಳು ಎದುರಾದವು, ಯಾಕೆ ವಿರೋಧಗಳು ಎದುರಾದವು, ಯಾಕೆ ಶತ್ರುಗಳು ಅವರನ್ನು ಎದುರಿಸಿದರು, ಅನೇಕವಾದ ಶತ್ರುಗಳು ಅವರನ್ನು ಎದುರಿಸಿದರು, ಯಾಕೆ ಅನನುಕೂಲವಾದ ಪರಿಸ್ಥಿತಿಗಳು ಅರಣ್ಯ ಮಾರ್ಗದಲ್ಲಿ ಅವರಿಗೆ ಉಂಟಾದವು ಎಂಬುದನ್ನು ಇಲ್ಲಿ ಮೋಶೆ ಯಾಕೆ ಅದರ ಕಾರಣವನ್ನು ಆತನು ತಿಳಿಸಿಕೊಡುವಂಥ ಆತನಾಗಿರ್ತಾನೆ. ಆತನು ಹೇಳ್ತಾ ಇದ್ದಾನೆ, ನೀವು ತನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೀರೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸುವುದಕ್ಕೆ ಎಂಬುದಾಗಿ. ಹಾಗೆ ಅಲ್ವಾ? ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳ್ಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದಾನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಅಂದರೆ ಕಷ್ಟಗಳು ಯಾಕೆ ಬಂದವು ಅಂತ ಹೇಳುವಾಗ ಇಲ್ಲಿ ಒಂದು ಸಂಗತಿಯನ್ನು ಮೋಶೆ ಬರಿತಾ ಇದ್ದಾನೆ. ಅದೇನೆಂದರೆ, ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳುಕೊಳ್ಳುವುದಕ್ಕೆ ಎಂಬುದಾಗಿ. ಅದರ ಅರ್ಥ ಕಷ್ಟಗಳು ಕೊಟ್ಟು ಬಿಟ್ಟು ಇವರು ನನ್ನ ಆಜ್ಞೆಗಳನ್ನು ಕೈಕೊಳ್ತಾರೋ ಇಲ್ಲೋ ಎಂಬುದಾಗಿ ಹೇಳುವಾಗ ಬೇರೆ ರೀತಿ ಅನೇಕ ಸಾರಿ ನಾವು ವಿಶ್ವಾಸಿಗಳು ಅರ್ಥ ಮಾಡ್ಕೊಳ್ತೇವೆ. ಇಲ್ಲಿರುವಂಥ ಸಂಗತಿ ಏನಂದರೆ, ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ ದೇವರ ಆಜ್ಞೆ ಏನು, ದೇವರ ಆಜ್ಞೆ ಏನು? ನಾವು ನೋಡ್ತೇವೆ 10 ಆಜ್ಞೆಗಳಲ್ಲಿ ನೋಡುವಂಥದ್ದಾದರೂ ಸಹ ನಿಮ್ಮ ದೇವರಾದ ಯೆಹೋವನನ್ನು ಮಾತ್ರವೇ ನೀವು ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಜ್ಞಾನದಿಂದ ಆತನನ್ನು ಆರಾಧಿಸಬೇಕು, ಆತನನ್ನು ಬಿಟ್ಟರೆ ನಿಮಗೆ ಬೇರೆ ದೇವರು ಇರಬಾರ್ದು ಎಂಬಂಥ ಸಂಗತಿಗಳನ್ನು ನಾವು ನೋಡ್ತಾ ಬರ್ತೇವೆ. ಆ ಆಜ್ಞೆಗಳನ್ನೆಲ್ಲ ನೋಡುವಾಗ ಅಲ್ಲಿರುವಂಥ ಸಂಗತಿ ಒಂದು ಮೂಲ ಏನು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ದೇವರ ಮೇಲೆ ನಿಮ್ಮ ಮನಸ್ಸಿರಬೇಕು, ದೇವರ ಮೇಲೆ ನಿಮ್ಮ ನಂಬಿಕೆ ಇರಬೇಕು, ನಿಮ್ಮ ಧೈರ್ಯ ಆತನ ಮೇಲೆ ಇರುವಂಥದ್ದಾಗಿರಬೇಕು, ಆತನನ್ನೇ ನೀವು ಆಶ್ರಯಿಸಿಕೊಂಡವರಾಗಿ, ಆತುಕೊಂಡವರಾಗಿ, ಆತನಲ್ಲೇ ಭರವಸವಿಟ್ಟವರಾಗಿ ಇರಬೇಕು ಅನ್ನುವಂಥದ್ದೇ ಆತನ ಆಜ್ಞೆ. ಯಾಕಂದರೆ ಮನುಷ್ಯನು ಈ ಭೂಲೋಕದಲ್ಲಿ ಕಷ್ಟಗಳು, ಸಮಸ್ಯೆಗಳು ಇರುವಂಥ ಈ ಭೂಲೋಕದಲ್ಲಿ ಅವನು ಜಯಶಾಲಿಯಾಗಿ ಜೀವಿಸಬೇಕು, ಯಾವ ಮೇಲಿಗೂ ಕೊರತಿಲ್ಲದವರಾಗಿ ಜೀವಿಸಬೇಕು, ದೇವರ ಆಶೀರ್ವಾದದಲ್ಲಿ ಆತನು ಜೀವಿಸಬೇಕಂದ್ರೆ ಆ ಮನುಷ್ಯನಿಗೆ ಅತೀ ಅಗತ್ಯವಾಗಿ ಬೇಕಾಗಿರುವಂಥ ಸಂಗತಿ ಏನಂದರೆ ದೇವರ ಮೇಲೆ ಪೂರ್ಣವಾದ ನಂಬಿಕೆ, ಪೂರಾ ಭರವಸೆ, ದೇವರನ್ನು ಮಾತ್ರ ಆಶ್ರಯಿಸಿಕೊಂಡು ಜೀವಿಸುವಂಥ ಜೀವನ ಮನುಷ್ಯನಿಗೆ ಅಗತ್ಯವಾಗಿ ಬೇಕಾಗಿದೆ. ಆದ್ದರಿಂದ ಮನುಷ್ಯನು ತನ್ನಲ್ಲೇ ಭರವಸೆವಿಟ್ಟು, ತನ್ನನ್ನೇ ನಂಬಿದವರಾಗಿ, ತನ್ನಲ್ಲೇ ಧೈರ್ಯವುಳ್ಳವರಾಗಿ, ತನ್ನನ್ನೇ ಆತುಕೊಂಡವರಾಗಿ ಜೀವಿಸಬೇಕೆಂಬುದಾಗಿ ದೇವರು ಯಾವಾಗಲೂ ಅಪೇಕ್ಷಿಸ್ತಾನೆ. ಇದು ಆತನ ನಿಮಿತ್ತವಲ್ಲ, ಇದು ನಮ್ಮ ಹಿತದ ನಿಮಿತ್ತವಾಗಿ ನಾವು ಆತನನ್ನು ಆತುಕೊಂಡ್ರೂ ಆತನಿಗೆ ಜಾಸ್ತಿ ಆಗುವಂಥದ್ದೇನಿಲ್ಲ, ಆತನನ್ನು ನಂಬದಿದ್ದರೂ ಆತನಿಗೆ ಕಡಿಮೆ ಆಗುವಂಥದ್ದೇನಿಲ್ಲ. ಬಟ್ ಆತನನ್ನು ನಾವು ನಂಬಿದರೆ, ಆತನಲ್ಲೇ ಭರವಸೆ ಇಟ್ಟವರಾದರೆ, ಆತನನ್ನು ಮಾತ್ರ ನಾವು ಆಶ್ರಯ ಮಾಡಿಕೊಳ್ಳುವವರಾದರೆ ನಾವು ಸೋಲಿಲ್ಲದ ಜಯಶಾಲಿಗಳು ನಾವು ಆಗಿರುತ್ತೇವೆ. ಇದು ನಮ್ಮ ನಿಮಿತ್ತವಾಗಿ ದೇವರು ಇದನ್ನು ನಮ್ಮ ವಿಷಯವಾಗಿ ಬಯಸುವಂಥ ಆತನಾಗಿರ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಆತನ ಆಜ್ಞೆಗಳನ್ನು ಕೈಕೊಳ್ಳುವವರು ಅಲ್ಲವೋ, ಆತನ ಆಜ್ಞೆ ಏನು? ನನ್ನನ್ನು ಮಾತ್ರ ಆರಾಧಿಸಿರಿ, ನನ್ನ ಮೇಲೆ ಮಾತ್ರ ಭರವಸೆ ಇಟ್ಟವರಾಗಿರಿ, ನನ್ನನ್ನು ಮಾತ್ರ ಆಶ್ರಯ ಮಾಡಿಕೊಳ್ಳಿರಿ, ನನ್ನಲ್ಲಿ ಮಾತ್ರ ನೀವು ಧೈರ್ಯ ತಂದುಕೊಳ್ಳಿರಿ ಎಂಬುದಾಗಿ ಅದುವೇ ಆತನ ಆಜ್ಞೆಯಾಗಿದೆ. ಆಜ್ಞೆ ಅಂದರೆ ಏನೋ ಮಾಡೋದು ಬಿಡುವಂಥದ್ದಲ್ಲ. ನಾನು ಕೆಲವರು ಹೇಳ್ತಾರೆ, ವ್ಯಭಿಚಾರ ಮಾಡಬಾರ್ದು ಅಂತುಂಟಲ್ಲ, ಕೊಲೆ ಮಾಡಬಾರ್ದು ಅಂತುಂಟಲ್ಲ, ಕಳ್ಳತನ ಮಾಡಬಾರ್ದು ಅಂತುಂಟಲ್ಲ, ಬೇರೆಯವ್ರದ್ದು ಆಸೆ ಪಡಬಾರ್ದು ಅಂತುಂಟಲ್ಲ, ಇದೆಲ್ಲ ಆಜ್ಞೆಗಳಲ್ವಾ ಎಂಬುದಾಗಿ. ನಿಜ ಆಜ್ಞೆಗಳೇ. ಬಟ್ ಆಜ್ಞೆಗಳ ಮೂಲ ಏನು? ದೇವರಲ್ಲಿ ಯಾರಿಗೆ ಭರವಸವಿರ್ತೈತೋ, ದೇವರಲ್ಲಿ ಯಾರಿಗಾದರೆ ನಂಬಿಕೆ ಇರ್ತೈತೋ, ದೇವರಲ್ಲಿ ಯಾರಿಗಾದರೆ ಧೈರ್ಯ ಇರ್ತೈತೋ, ದೇವರು ನಮ್ಮನ್ನು ನಡೆಸ್ತಾನೆ ಎಂಬುವಂಥ ಒಂದು ಆತುಕೊಳ್ಳುವಿಕೆ, ಆ ನಂಬಿಕೆ ಒಬ್ಬನಿಗಿರ್ತೈತೋ ಅವನು ಖಂಡಿತ ಕೊಲೆ ಮಾಡಲ್ಲ. ಕೊಲೆಗೆ ಕಾರಣ ಹೊಟ್ಟೆ ಕಿಚ್ಚುಗಳು ಅಥವಾ ಅವರು ಅನ್ಯಾಯ ಮಾಡಿದ್ದನ್ನು ಸಹಿಸಲಾರದೆ ಹೋಗುವಂಥದ್ದು, ಬೇರೆ ಬೇರೆ ಕಾರಣಗಳಿರ್ಬೋದು. ನೀವು ಸೂಕ್ಷ್ಮವಾಗಿ ಆಲೋಚಿಸುವಂಥದ್ದಾದರೆ ದೇವರ ಮೇಲೆ ನಂಬಿಕೆ ಇಲ್ಲದ ವ್ಯಕ್ತಿ ಮಾತ್ರ ಕೊಲೆ ಮಾಡ್ತಾನೆ, ಹೊಟ್ಟೆ ಕಿಚ್ಚು ಪಡ್ತಾನೆ, ದ್ವೇಷ ಮಾಡ್ತಾನೆ, ವ್ಯಭಿಚಾರ ಮಾಡ್ತಾನೆ, ಕಳ್ಳತನ ಮಾಡ್ತಾನೆ, ಇನ್ನೊಬ್ಬರದ ಆಸೆ ಪಡುವಂಥ ಆತನಾಗಿರ್ತಾನೆ. ಹಲ್ಲೆಲೂಯಾ. ಆದರೆ ದೇವರಲ್ಲಿ ನಂಬಿಕೆ ಇಟ್ಟಂಥ ವ್ಯಕ್ತಿ ಇವೆಲ್ಲ ಈ ಬಲಹೀನತೆಗಳೆಲ್ಲ ಅವನು ನಡೆದುಕೊಳ್ಳುವುದಿಲ್ಲ, ಅವನ ಪ್ರೀತಿಯಲ್ಲಿ ನಡೆದುಕೊಳ್ಳುವಂಥ ಆತನಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾವು ನೋಡ್ತೇವೆ, ಒಂದು ಮಾತು ಗಲಾತಿ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಆ ಮಾತನ್ನು ನಿಮ್ಮ ನೆನಪಿಗೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಗಲಾತಿ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಸುನ್ನತಿಯಾದರೂ ಪ್ರಯೋಜನವಿಲ್ಲ, ಆಗದಿದ್ದರೂ ಪ್ರಯೋಜನವಿಲ್ಲ, ಪ್ರೀತಿಯಿಂದ ಕೆಲಸ ಮಾಡುವ ನಂಬಿಕೆಯಿಂದಲೇ ಪ್ರಯೋಜನವಾಗಿದೆ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯಿಂದ ಕೆಲಸ ಮಾಡಬೇಕಂದ್ರೆ ನಂಬಿಕೆ ಬೇಕು. ಮುಖ್ಯವಾಗಿ ಎಲ್ಲ ಆಜ್ಞೆಗಳೇನೆಂದರೆ ನಾವು ಪ್ರೀತಿಯಲ್ಲಿ ನಡೆಯಬೇಕು ಎಂಬುದಾಗಿ. ಅದರ ಪ್ರೀತಿಯಲ್ಲಿ ನಡೆಯಬೇಕಂದ್ರೆ ನಂಬಿಕೆಯಿಂದಲೇ ಅದು ಸಾಧ್ಯ. ದೇವರ ಮೇಲೆ ಭರವಸೆದಿಂದಲೇ, ಪೂರ್ಣ ಭರವಸೆ ಯಾರಿಗಿರ್ತೈತೋ ಅವರು ಪ್ರೀತಿಯಲ್ಲಿ ನಡೀತಾರೆ.
ಪ್ರೀತಿಯಲ್ಲಿ ನಡೆಯುವವನು ತನ್ನ ಸಹೋದರರನ್ನು ಪ್ರೀತಿಸುವಂಥ ಆತನಾಗಿರ್ತಾನೆ. ಅವನಿಗೆ ಯಾವ ಅನ್ಯಾಯವನ್ನು ಯಾವತ್ತಿಗೂ ಅವನು ಮಾಡುವುದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ನಾವು ನೋಡ್ತೇವೆ ತನ್ನ ಆಜ್ಞೆಯನ್ನು ಕೈಕೊಳ್ಳುವವರೋ ಅಲ್ಲವೋ ಅಂತ ಹೇಳುವಾಗ, ಈ ಆಜ್ಞೆ ಕೈಕೊಂಡಿದ್ದಾನ ಇಲ್ವಾ, ಕೊಲೆ ಮಾಡಿದ್ದಾನೆ ಇಲ್ಲವಾ, ವ್ಯಭಿಚಾರ ಮಾಡಿದ್ದಾನೆ ಇಲ್ಲವಾ, ಇನ್ನೊಬ್ಬರು ನಾಶ ಪಟ್ಟಿದ್ದಾನೆ, ಇವುಗಳನ್ನ ನೋಡ್ತೀವಿ. ಇದನ್ನು ಮಾಡಿದ್ದಾರಾ ಇಲ್ಲವಾ ಎಂಬುದಾಗ ಅದೆಲ್ಲ ವಿಷಯ. ಅಲ್ಲಿ ಆಜ್ಞೆ ವಿಷಯ, ನಿಜವಾದ ಆಜ್ಞೆ ಏನಂದರೆ ದೇವರ ಮೇಲೆ ಭರವಸೆವಿಟ್ಟಿದ್ದಾನ, ದೇವರನ್ನೇ ಆತುಕೊಂಡಿದ್ದಾನ, ದೇವರನ್ನೇ ದೃಷ್ಟಿಸ್ತಿದ್ದಾನ, ಅದು ಆತನ ಆಜ್ಞೆಯಾಗಿದೆ. ಅದನ್ನು ಕೈಕೊಳ್ತಾರೋ ಇಲ್ಲವೋ ಎಂಬುದಾಗಿ ಲೋಕದಲ್ಲಿ ಕಷ್ಟಗಳು ಮನುಷ್ಯನಿಗೆ ಬರುವಂಥವುಗಳಾಗಿರ್ತವೆ. ಅದರ ಅರ್ಥ ಏನೇ ಕಷ್ಟಗಳು ಬರಲಿ, ದೇವರನ್ನು ನೀನು ಆತುಕೊಳ್ಳುವವನಾದರೆ ಆ ಕಷ್ಟಗಳು ನಿನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದು ನಿನ್ನನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ, ಅದು ನಿನ್ನನ್ನು ಹಾಳು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅವೆಲ್ಲವುಗಳನ್ನು ಜಯಿಸಿ ನಾವು ಮುಂದೆ ಹೋಗುವಂಥವರಾಗಿರ್ತೇವೆ. ನಾವು ನೋಡ್ತೇವೆ ಅರಣ್ಯ ಮಾರ್ಗದಲ್ಲಿ ಇಸ್ರಾಯೇಲರ ಜೀವಿತವನ್ನು ನೋಡುವಾಗ ಅವರು ದೇವರನ್ನು ನಂಬಿದವರಾದಾಗ ದೇವರ ಮಹಿಮೆಗಳನ್ನು ಕಾಣ್ತಾ ಬಂದಿದ್ದಾರೆ. ದೊಡ್ಡ ದೊಡ್ಡ ಅರಸರನ್ನು ಜಯಿಸಿದ್ದಾರೆ, ದೊಡ್ಡ ದೊಡ್ಡ ಯುದ್ಧಗಳನ್ನು ಗೆದ್ದವರಾಗಿದ್ದಾರೆ, ದೊಡ್ಡ ದೊಡ್ಡ ಕೋಟೆಗೋಡೆಗಳನ್ನು ಕೆಡವಿ ಹಾಕಿದವರಾಗಿದ್ದಾರೆ. ಇದೆಲ್ಲದಕ್ಕೂ ಕಾರಣ ದೇವರ ಮೇಲೆ ಭರವಸೆವಿಟ್ಟಾಗ ಯಾವ ಶತ್ರು ಅವರ ಮುಂದೆ ನಿಲ್ಲಿಲ್ಲ, ಯಾವ ಕಷ್ಟವು ಅವರ ಮುಂದೆ ನಿಲ್ಲಿಲ್ಲ, ಯಾವ ಕೋಟೆ ಗೋಡೆಗಳು ಅವರ ಮುಂದೆ ನಿಲ್ಲಿಲ್ಲ, ಯಾವ ರಥರಥಾಶ್ವಗಳು ಅವರ ಮುಂದೆ ನಿಲ್ಲಿಲ್ಲ, ಯಾವ ಬಲಾಢ್ಯರು ಅವರ ಮುಂದೆ ನಿಲ್ಲಲಿಲ್ಲ, ಯಾವ ಸಮಸ್ಯೆ ಯಾವ ಕೊರತೆಯೋ ಅವರ ಮುಂದೆ ನಿಲ್ಲಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂದರೆ ದೇವರ ಮೇಲೆ ಒಬ್ಬ ನಂಬಿಕೆ ಇಟ್ಟಾಗ ದೇವರ ಪರಾಕ್ರಮೆ ಅವರ ಜೀವನದಲ್ಲಿ ತೋರಿ ಬರುವಂಥದ್ದಾಗಿರ್ತದೆ. ಅದಕ್ಕೆ ಕಷ್ಟಗಳು ಯಾಕೆ ಅಂತ ಹೇಳುವಾಗ ನಾವು ದೇವರಲ್ಲಿ ನಂಬಿಕೆ ಇಡುವವರಾಗಬೇಕೆಂಬುದಾಗಿ, ನಂಬಿಕೆ ಇಟ್ಟು ನಾವು ಜಯಿಸುತ್ತೇವೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ನಂಬಿಕೆ ಇಟ್ಟರೆ ನಾವು ಜಯಿಸುವವರಾಗಿರ್ತೇವೆ ಎಂಬುದಾಗಿ. ಅದಕ್ಕೆ ಇಸ್ರಾಯೇಲರಿಗೆ ಕಷ್ಟಗಳು ಯಾಕೆ ಬಂದವು ಅಂತ ಹೇಳುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರು ಅಲ್ಲವೋ ಕೈಕೊಳ್ತೀರೋ ಅಥವಾ ಇಲ್ಲವೋ ಎಂಬುದಾಗಿ ತಿಳುಕೊಳ್ಳುವುದಕ್ಕಾಗಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಯಾವಾಗ ಅದರ ಅರ್ಥ ನಾವು ಯಾವಾಗಲೂ ಎಲ್ಲ ಸಂಕಷ್ಟದ ಪರಿಸ್ಥಿತಿಗಳಲ್ಲಿ ದೇವರ ವಾಕ್ಯವನ್ನು ಕೈಕೊಳ್ಳಬೇಕು. ಆ ವಾಕ್ಯ ಹೇಳ್ತೈತೆ, ನನ್ನ ಕಡೆಗೆ ನೋಡಿ ರಕ್ಷಣೆ ಹೊಂದಿರಿ, ನನ್ನನ್ನು ನಂಬಿರಿ, ನನ್ನ ನಂಬಿದವರಿಗೆ ಆಶಾಭಂಗವಾಗುವುದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಧೈರ್ಯವಾಗಿರ್ರಿ, ಭಯಪಡಬೇಡ್ರಿ, ಅಂಜಬೇಡ್ರಿ, ದಿಗುಲು ಪಡಬೇಡ್ರಿ, ಸ್ಥಿರಚಿತ್ತರಾಗಿರಿ, ಅಂದರೆ ನನ್ನಲ್ಲಿ ಭರವಸೆ ಉಳ್ಳವರಾಗಿರ್ರಿ ಎಂಬುದಾಗಿ ದೇವರ ವಾಕ್ಯ ಪ್ರತಿ ಪರಿಸ್ಥಿತಿಯಲ್ಲಿ ನಮಗೆ ಮಾತಾಡುವಂಥದ್ದಾಗಿರ್ತದೆ. ಆ ವಾಕ್ಯವನ್ನು ನಾವು ಕೈಕೊಂಡ್ರೆ ಎಲ್ಲ ಪರಿಸ್ಥಿತಿಗಳು ನಮ್ಮ ಪಾದದ ಅಡಿಯಲ್ಲಿ ಹಾಕಲ್ಪಡುವಂಥವಾಗಿರ್ತವೆ. ಅದನ್ನು ನಾವು ಕೈಕೊಳ್ಳದಿದ್ದರೆ ಮಾತ್ರ ಪರಿಸ್ಥಿತಿಗಳ ಕೆಳಗೆ ನಾವು ಹಾಕಲ್ಪಡುವಂಥವರಾಗಿರ್ತೇವೆ. ಅದಕ್ಕೆ ನಾವು ನೋಡ್ತೇವೆ, ಕೈಕೊಳ್ತೀರೋ ಇಲ್ಲವೋ, ನಂಬಿಕೆ ಇಟ್ಟವರಾಗ್ತಿರೋ ಇಲ್ಲವೋ ಎಂಬುದಾಗಿ ಕಷ್ಟಗಳು ಬಂದವು ಎಂಬುದಾಗಿ. ಆದ್ದರಿಂದ ಪ್ರತಿ ಕಷ್ಟದ ಸಮಯದಲ್ಲಿ ದೇವರನ್ನು ಆತುಕೊಳ್ಳುವಂಥದ್ದೇ ಪರಿಹಾರವಾಗಿರ್ತದೆ. ದೇವರ ವಾಕ್ಯವನ್ನು ನಂಬಿ ಬಾಳುವಂಥದ್ದೇ ಅಲ್ಲಿ ಜಯಕ್ಕೆ ಕಾರಣವಾಗುವಂಥದ್ದು ಆಗಿರ್ತದೆ. ಹಲ್ಲೆಲೂಯಾ. ಇಲ್ಲಿ ಎರಡನೇ ಸಂಗತಿ ಸಹ, ಇನ್ನೊಂದು ಸಂಗತಿ, ಯಾಕೆ ಕಷ್ಟಗಳು ಬಂದವು ಅವರ ಜೀವನದಲ್ಲಿ, ಯಾಕೆ ಅನೇಕವಾದ ಸಮಸ್ಯೆಗಳಲ್ಲಿ ಅವರು ಹಾದು ಹೋದರು ಅಂತೇಳಿ ನಾವು ನೋಡ್ತೇವೆ. ಸಮಸ್ಯೆಗಳು ಮಾತ್ರ ಬಂದದ್ದಲ್ಲ, ಜಯಗಳನ್ನು ಅವರು ಹೊಂದಿದ್ದಾರೆ, ದೇವರ ಪ್ರೊವಿಷನನ್ನು ನೋಡಿದ್ದಾರೆ, ದೇವರ ಪ್ರೊಟೆಕ್ಷನನ್ನು ಅವರು ಕಂಡಿದ್ದಾರೆ, ಅಂದರೆ ಭದ್ರತೆಯನ್ನು ಕಂಡಿದ್ದಾರೆ, ದೇವರ ಒದಗಿಸುವಿಕೆಯನ್ನು ನೋಡಿದ್ದಾರೆ, ದೇವರ ಜಯಗಳನ್ನು ಅವರು ನೋಡಿದವರಾಗಿದ್ದಾರೆ. ಅದು ಯಾವಾಗ ಸಂಭವಿಸುತ್ತೆ ಅಂದರೆ ದೇವರಲ್ಲಿ ನಂಬಿಕೆ ಇಟ್ಟಾಗ. ಇಲ್ಲಿ ನಾನು ಹೇಳ್ತಿರುವಂಥ ಸಂಗತಿ ಏನಂದರೆ, ಸಮಸ್ಯೆಗಳು ಬಂದಾಗ ಯಾಕಾಗಿ ಬರ್ತಾವಂತ ಹೇಳುವಾಗ ಆಗ ದೇವರ ವಾಕ್ಯವನ್ನು ನಂಬಬೇಕು, ನಂಬಿ ಆ ನಂಬಿಕೆಯೇ ನನಗೆ ಜಯವನ್ನು ಕೊಡ್ತೈತೆ ಎಂಬುದಾಗಿ ನಾವು ತಿಳಿಯಬೇಕು ಎಂಬುದಾಗಿ ಈ ಲೋಕದಲ್ಲಿ ಸಂಗತಿಗಳು ನಮಗೆ ವಿರೋಧವಾಗಿ ಕಾಣುವಂಥವಾಗಿರ್ತಾರೆ. ಹಲ್ಲೆಲೂಯಾ. ಎರಡನೇ ಸಂಗತಿ ನಾವು ನೋಡ್ತೇವೆ, 3ನೇ ವಚನ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 3ನೇ ವಚನ ಹೇಗೆ ಹೇಳ್ತೈತೆ, ಮನುಷ್ಯರು ಆಹಾರ ಮಾತ್ರದಿಂದಲ್ಲ ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಎಂಬುದಾಗಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ದೇವರು ನನ್ನ ನಂಬುತ್ತಾರೋ ಇಲ್ಲವೋ ಅಂತೇಳಿ ಆತನು ತಿಳಿಯಬೇಕು. ಎರಡನೇದಾಗಿ, ಮನುಷ್ಯನು ಆಹಾರದಿಂದ ಮಾತ್ರವಲ್ಲ, ರೊಟ್ಟಿ ತಿಂದ ಮಾತ್ರದಿಂದಲ್ಲ, ದೇವರ ಬಾಯಿಂದ ಹೊರಡ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ ಎಂಬುದಾಗಿ ನಾವು ತಿಳಿಯುವಂತೆ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಹುಟ್ಟಿರುವಂಥ ಮನುಷ್ಯನಿಗೆ, ಪ್ರತಿ ಮನುಷ್ಯನಿಗೆ ಇರುವಂಥ ಒಂದು ಸಾಮಾನ್ಯ ತಿಳುವಳಿಕೆ ಏನಂದರೆ, ರೊಟ್ಟಿ ತಿಂದರೆ ಮಾತ್ರ ನನ್ನ ದೇಹ ಬದುಕ್ತೈತೆ ಎಂಬುದಾಗಿ.
ನನ್ನ ಜೀವನ ನಾನು ಕಷ್ಟಪಟ್ಟು ನನ್ನ ಬಲದಿಂದ ನಾನು ದುಡಿದ್ರೆ ಮಾತ್ರ ಆಗ್ತೈತೆ. ನಾನು ಏನೋ ಒಂದು ಮಾಡದಿದ್ದರೆ, ನನ್ನ ಜ್ಞಾನ ಉಪಯೋಗಿಸದಿದ್ದರೆ, ನಾನು ಏನೋ ಒಂದು ಮಾಡದಿದ್ದರೆ, ನನ್ನ ಬಲ ನಾನು ತೋರಿಸದಿದ್ದರೆ ನಾನು ಬದುಕಲಿಕ್ಕಾಗಲ್ಲ. ನನ್ನಿಂದಲೇ, ಈ ಲೋಕದಿಂದಲೇ ನಾನು ಬದುಕುತ್ತೇನೆಂಬುದಾಗಿ ಪ್ರತಿ ಮನುಷ್ಯನಿಗಿರುವಂಥ ಒಂದು ಸಾಮಾನ್ಯ ಜ್ಞಾನವಾಗಿದೆ. ಬಟ್ ಅದು ತಪ್ಪು, ಅದು ಸರಿಯಲ್ಲ, ಅದು ಸುಳ್ಳು ಎಂಬುದನ್ನು ಸತ್ಯವೇದ ಹೇಳುವಂಥದ್ದಾಗಿದೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ. ಪ್ರತಿ ಮನುಷ್ಯನು ಬದುಕುವಂಥದ್ದು ಯಾವುದರಿಂದಂದರೆ ದೇವರ ಬಾಯಿಂದ ಬರುವಂಥ ಪ್ರತಿಯೊಂದು ಮಾತು ಮನುಷ್ಯನನ್ನು ಬದುಕಿಸುವುದಕ್ಕೆ ಶಕ್ತವಾಗಿದೆ ಎಂಬುದಾಗಿ. ಆ ಮಾತಿನಿಂದ ಬದುಕುವವನೇ ನಿಜವಾಗಿ ಬ್ರತುಕುವವನಾಗಿರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನೋಡಿ, ಅವ್ರಿಗೆ ಯಾಕೆ ಕಷ್ಟಗಳು ಬಂದವು? ಅವ್ರ ಶಕ್ತಿಗೆ ಮೀರಿದ ಕಷ್ಟಗಳು ಬಂದವು. ಅವರ ಶಕ್ತಿಗೆ ಮೀರಿದ ಶತ್ರುಗಳನ್ನು ಎದುರುಗೊಂಡರು. ಅವರ ಜ್ಞಾನಕ್ಕೆ ಮೀರಿರುವಂಥ ಸಮಸ್ಯೆಗಳು ಅವರಿಗೆ ಬಂದವು. ಅವರಿಂದ ಅವರು ಪರಿಹರಿಸಿಕೊಳ್ಳಲಾರದ ಒಂದು ಸಮಸ್ಯೆಗಳಲ್ಲಿ ಅವರು ಹಾದು ಹೋದರು. ಯಾಕೆ? ನಮ್ಮ ಶಕ್ತಿಯಿಂದ ಪರಿಹರಿಸಿಕೊಳ್ಳಲಾರದ, ಅಂದರೆ ಮಾನವ ಶಕ್ತಿಯಿಂದ ಪರಿಹರಿಸಿಕೊಳ್ಳಲಾರದ, ಮಾನವ ಜ್ಞಾನದಿಂದ ಪರಿಹರಿಸಿಕೊಳ್ಳಲಾರದ, ಮಾನವ ಮತ್ತು ಶಕ್ತಿಗೆ ಮೀರಿರುವಂಥ ವಿರೋಧಗಳನ್ನು ಯಾಕೆ ಮನುಷ್ಯನ ಹಾದಿ ಹೋಗ್ತಾನಂದರೆ, ಅಲ್ಲಿ ತಿಳ್ಕೊಳ್ಬೇಕು, ನನ್ನ ಬಲ ಅಲ್ಲ, ನನ್ನ ಶಕ್ತಿ ಅಲ್ಲ, ನನ್ನ ಜ್ಞಾನವಲ್ಲ, ನನ್ನ ಪರಾಕ್ರಮವಲ್ಲ. ಬದುಕಿಸುವ ಆತನು ದೇವರೇ, ಜಯ ಕೊಡುವ ಆತನು ದೇವರೇ, ಕಾಪಾಡುವ ಆತನು ದೇವರೇ, ನನಗೆ ಒದಗಿಸುವ ಆತನು ದೇವರೇ, ಗುಣಪಡಿಸುವ ಆತನು ದೇವರೇ. ಎಲ್ಲವೂ ಆತನೇ, ಆತನಿಂದಲೇ ನಾನು ಬದುಕುತ್ತೇನೆ, ಆತನ ವಾಕ್ಯವೇ ನನ್ನನ್ನು ಬದುಕಿಸುತ್ತದೆ ಎಂಬುದಾಗಿ ಈ ಸತ್ಯವನ್ನು ನಾವು ತಿಳಿಯುವಂತೆ. ಇಲ್ಲೊಂದು ಸತ್ಯ ಇದೆ, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ದೇವರ ಆತ್ಮದಿಂದಲೇ ಎಂಬುದಾಗಿ. ಇಲ್ಲೊಂದು ಸತ್ಯ ಇದೆ, ರೊಟ್ಟಿ ತಿಂದ ಮಾತ್ರಕ್ಕೆ ಮನುಷ್ಯನು ಬದುಕುವುದಿಲ್ಲ, ದೇವರ ಬಾಯಿಂದ ಬರುವ ಪ್ರತಿ ಒಂದು ಮಾತಿನಿಂದ ಬದುಕುತ್ತಾನೆ ಎಂಬುದಾಗಿ. ಆದ್ದರಿಂದ ಈ ಸತ್ಯ ನಾವು ತಿಳಿಯಬೇಕು. ಈ ಸತ್ಯ ತಿಳಿದರೆ ನಮಗೆ ಚಿಂತೆ ಇಲ್ಲ, ಭಯವಿಲ್ಲ, ದಿಗಿಲಿಲ್ಲ, ಗಲಿಬಿಲಿ ಇಲ್ಲ, ಯಾವ ವಿಧವಾದ ಮರಣವಿಲ್ಲ, ಯಾವ ವಿಧವಾದ ವೇದನೆಗಳಿಲ್ಲ, ಯಾವ ವಿಧವಾದಂಥ ಸೋಲುಗಳು ನಮ್ಮ ಜೀವನದಲ್ಲಿ ನಮಗೆ ಇರುವುದೇ ಇಲ್ಲ. ನಿತ್ಯಾನಂದ, ನಿತ್ಯ ಸಂತೋಷ, ನಿತ್ಯ ಧೈರ್ಯ, ನಿತ್ಯ ಸಮಾಧಾನದಲ್ಲಿ ನಾವು ನಗಿಸಲ್ಪಡುವಂಥವರಾಗಿರ್ತೇವೆ. ಅದಕ್ಕೆ ಈ ಸತ್ಯ ನಾವು ತಿಳಿಯಬೇಕು. ಪ್ರಿಯ ದೇವರ ಮಕ್ಕಳೇ, ಸಮಸ್ಯೆಗಳು ಬಂದು ಸಮಸ್ಯೆ ಪರಿಹಾರ ಆಗಬೇಕು, ಇದರಿಂದ ಹೊರಗಡೆ ಬರಬೇಕು, ದೇವರೇ ಸಹಾಯ ಮಾಡಂತೇಳಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ, ಕೇಳಲಿಕ್ಕೆ ಪ್ರಾರಂಭಿಸ್ತೇವೆ, ಅಳ್ಲಿಕ್ಕೆ ಪ್ರಾರಂಭಿಸ್ತೇವೆ. ವಿಷಯ ತಿಳಿದುಕೊಳ್ಳಿ, ಆ ಸಮಸ್ಯೆಗಳು ಬಂದಾಗ ನಾವು ತಿಳಿಯಬೇಕಾದ ಸಂಗತಿ ಒಂದಿದೆ. ಅದೇನೆಂದರೆ, ನನ್ನ ಬಲದಿಂದ ನಾನು ಬದುಕಲ್ಲ, ದೇವರಿಂದಲೇ. ಅದಕ್ಕೆ ಆ ದೇವರನ್ನು ದೃಷ್ಟಿಸೋಣ, ದೇವರನ್ನು ನಂಬೋಣ, ದೇವರ ವಾಕ್ಯವನ್ನು ಮತ್ತು ನಂಬಿ ಅದನ್ನು ಆತುಕೊಳ್ಳೋಣ ಎಂಬುದಾಗಿ ನಾವು ತಿಳಿಯುವಂತೆ ಬರ್ತವೆ. ತಿಳಿದ್ರೆ ನಾವು ಆ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ಆ ವಾಕ್ಯದಲ್ಲಿರೋ ದೈವ ಶಕ್ತಿ ನಮ್ಮನ್ನು ಎಲ್ಲ ಸಮಸ್ಯೆಗಳಲ್ಲಿ ಜಯಶಾಲಿಯನ್ನಾಗಿ ಮಾಡುವಂಥದ್ದಾಗಿರ್ತದೆ. ಹಾಲು ಜೇನು ಸುರಿಯುವ ದೇಶಕ್ಕೆ ನಿಮ್ಮನ್ನು ನಡೆಸ್ತೀನಂತಂದ ವಾಕ್ಯ ಅವರ ಜೀವನದಲ್ಲಿ ಅವರನ್ನು ಆ ದೇಶಕ್ಕೆ ನಡೆಸಿರುವಂಥದ್ದಾಗಿದೆ. ಯಾಕಂದರೆ ಆ ವಾಕ್ಯ ಅವರನ್ನು ಬದುಕಿಸುವಂಥ ದೈವ ಮಾರ್ಗವಾಗಿದೆ. ಆದ್ದರಿಂದ ಪ್ರಿಯ, ಕಷ್ಟಗಳು ಬಂದಾಗ ನಾವು ತಿಳಿಯಬೇಕೇನೆಂದರೆ, ಮನುಷ್ಯನ ಬಲದಿಂದ ಮನುಷ್ಯನ ಜೀವನ ನಗಿಸಲ್ಪಡುವುದಿಲ್ಲ. ನಮ್ಮನ್ನು ನಾವು ಕಾಪಾಡಿಕೊಳ್ಳಲಾರೆವು, ನಮಗೆ ನಾವು ಒದಗಿಸಿಕೊಳ್ಳಲಾರೆವು, ನಮಗೆ ನಾವು ಜಯವನ್ನು ತಂದುಕೊಳ್ಳಲಾರೆವು ಎಂಬುದಾಗಿ ಇದು ಸತ್ಯವಾದಂಥ ಸಂಗತಿ. ದೇವರಿಂದಲೇ ನಾವು ಬದುಕುತ್ತೇವೆ, ಆತನ ಮಾತಿನಿಂದಲೇ ನಾವು ಬ್ರತುಕುತ್ತೇವೆ, ಆತನ ಮಾತೇ ನಮ್ಮನ್ನು ಕಾಪಾಡ್ತೈತೆ, ಆತನ ವಾಕ್ಯವೇ ನಮ್ಮನ್ನು ಜೀವಿಸುವಂತೆ ಜಯಿಸುವಂತೆ ಮಾಡ್ತೈತೆ ಎಂಬುವಂಥ ಸತ್ಯವನ್ನು ನಾವು ತಿಳಿಯುವಂತೆ ಸಮಸ್ಯೆಗಳು ಲೋಕದಲ್ಲಿ ಬರುವಂಥವಾಗಿರ್ತವೆ. ಆ ಸಂಗತಿಗಳೆಲ್ಲ, ಅದಕ್ಕೆ ಬುದ್ಧಿವಂತರು ಜ್ಞಾನದಿಂದ ನಡೀತಾರೆ. ಆ ಪರಿಸ್ಥಿತಿ ಸಮಸ್ಯೆಗಳು ಬಂದಾಗ ಯಾವಾಗಾದ್ರೆ ನಾನು ದೇವರಿಂದ ಇದನ್ನು ಜಯಿಸ್ತೇನೆ ಎಂಬುದಾಗಿ ಯಾವ ಮನುಷ್ಯನು ತಿಳ್ಕೊಳ್ತಾನೋ ಅವನು ಖಂಡಿತವಾಗಿ ಅವುಗಳನ್ನು ದೇವರ ಸಹಾಯದಿಂದ ಜಯಿಸಿ ಜಯಶಾಲಿ ಆಗುವಂಥ ಆತನಾಗಿರ್ತಾನೆ. ನೀವು ಜಯಶಾಲಿಗಳಾಗಬೇಕಾ? ಮೊದಲು ತಿಳ್ಕೊಳ್ಳಿರಿ, ಇದು ನಮ್ಮಿಂದ ಆಗುವಂಥದ್ದಲ್ಲ, ದೇವರಿಂದಲೇ ಎಂಬುದಾಗಿ. ಆತನ ಮೇಲೆ ನಂಬಿಕೆ ಇಡಲಿಕ್ಕೆ ಪ್ರಾರಂಭಿಸಿರಿ, ಆತನನ್ನು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭಿಸಿರಿ, ಆತನಿಂದ ಧೈರ್ಯ ತಂದುಕೊಳ್ಳಲಿಕ್ಕೆ ಪ್ರಾರಂಭಿಸಿರಿ. ನೀವು ಜಯಿಸಲಾರದ ಹೋರಾಟಗಳೇ ನಿಮಗೆ ಇರುವುದೇ ಇಲ್ಲ, ನೀವು ದಾಟಲಾರದ ಸಮಸ್ಯೆಗಳೇ ನಿಮಗಿರುವುದಿಲ್ಲ. ಎಲ್ಲದರಲ್ಲಿ ನೀವು ಜಯಶಾಲಿ ಆಗುವಂಥವ್ರು ನೀವಾಗಿರ್ತೀರ. ಹಲ್ಲೆಲೂಯಾ. ಅದಕ್ಕೆ ಪೌಲನು ಹೇಳ್ತಾರೆ, ಎಲ್ಲ ಸಂಗತಿಗಳಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗಿರುತ್ತೇವೆ ಎಂಬುದಾಗಿ. ಕಾರಣವೇನೆಂದರೆ, ದೇವರು ನಮ್ಮ ಪಕ್ಷದಲ್ಲಿ ಕಾರ್ಯ ಮಾಡ್ತಾನೆ, ದೇವರು ನಮಗಿದ್ದಾನೆ, ಆತನು ನಮಗೆ ಜಯವನ್ನು ಕೊಡ್ತಾನೆ ಎಂಬುದಾಗಿ ತಿಳಿದಂಥ ಆತನು ಪೌಲನಾಗಿದ್ದಾನೆ. ನಾವು ಸಹ ಆತ್ಮಿಕ ಸತ್ಯಗಳನ್ನು ತಿಳಿದು ನಾವು ನಡೆದರೆ ಸೋಲೆ ನಮಗೆ ಇಲ್ಲ. ಯಾವಾಗಲೂ ಆನಂದ ಭರಿತವಾದ ಜಯ ಜೀವಿತ ನಮ್ಮದಾಗುವಂಥದ್ದಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾನು ಸಲ್ಲಿಸುತ್ತೇನೆ ಸ್ವಾಮಿ. ಈ ಅದ್ಭುತವಾದ ನಿನ್ನ ವಾಕ್ಯ
ಕರ್ತನಪ್ಪ, ಸತ್ಯಗಳಿಗಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ನಮ್ಮ ಜೀವನದಲ್ಲಿ ಕಷ್ಟಗಳು ಯಾಕೆ, ಅದರಲ್ಲಿ ನಾವು ಹೇಗೆ ಜಯಿಸಬೇಕು ಎಂಬುದಾಗಿ ನಿನ್ನ ವಾಕ್ಯದಿಂದ ನಮಗೆ ತಿಳಿಸ್ತಿರುವುದಕ್ಕಾಗಿ ಸ್ತೋತ್ರ. ಪ್ರತಿ ಕಷ್ಟಗಳು ಬಂದಾಗ ನಿನ್ನ ವಾಕ್ಯವನ್ನು ಕೈಕೊಂಡು, ವಾಕ್ಯವನ್ನು ನಂಬಿ, ವಾಕ್ಯವನ್ನು ದೃಷ್ಟಿಸ್ತಾ ಬ್ರತಕುವಂತೆ ಸ್ವಾಮಿ ಕರ್ತನೆ ನಮಗೆ ನೀನು ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಅಷ್ಟು ಮಾತ್ರವಲ್ಲ ಕರ್ತನೆ ಸ್ವಾಮಿ, ನಾವು ಮನುಷ್ಯನ ರೊಟ್ಟಿ ತಿಂದ ಮಾತ್ರಕ್ಕೆ, ಮಾನವ ಬಲದಿಂದ ಮನುಷ್ಯನ ಜೀವನ ನಡೆಯುವುದಿಲ್ಲ, ದೇವರ ಸಹಾಯದಿಂದಲೇ ಎಂಬುವಂಥ ಸತ್ಯವನ್ನು ನಾವು ತಿಳಿದು ಮುಂದಕ್ಕೆ ಹೋಗುವಂತೆ ಕೃಪೆಯನ್ನು ಅನುಗ್ರಹಿಸು. ಕರ್ತನೆ, ಕಾರ್ಯಕ್ರಮ ವೀಕ್ಷಿಸುವ ಪ್ರತಿಯೊಬ್ಬರನ್ನು ಈ ದೈವ ಜ್ಞಾನವು ಅವರನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ.